ಹೂಡಿಕೆ ತಜ್ಞ ರುದ್ರಮೂರ್ತಿ ಅವರು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ರುದ್ರಮೂರ್ತಿ ಅವರೇ. ನಮಸ್ಕಾರ ರುದ್ರಮೂರ್ತಿ ಅವರೇ, ಈಗ ಕೊಲ್ಲಿ ಹೊಡೆತದ ಪರಿಣಾಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ 8 ಸಂದೇಶ ಇದು ದೇಶದ ಆರ್ಥಿಕ ಪರಿಸ್ಥಿತಿಯ ಕುರಿತಾಗಿ ಏನ್ ಮೆಸೇಜ್ ಕೊಡ್ತಾ ಇದೆ? ನೋಡಿ, ಮೊದಲನೇದಾಗಿ ರೂಪಾಯಿನ ಮೌಲ್ಯ ಏನು ಕುಸಿತ ಕಾಣ್ತಾ ಇದೆ, $1ಗೆ 95 ರೂಪಾಯಿ ಇರುವಂತಹ ರೂಪಾಯಿನ ಮೌಲ್ಯ ಏನಿದೆ, ಈ ಕುಸಿತವನ್ನ ತಡೆಗಟ್ಟೋದಕ್ಕೋಸ್ಕರ ನಾವೇನು ಇಂಪೋರ್ಟ್ ಅಥವಾ ಆಮದು ಮಾಡ್ಕೊಂತಿದ್ದೀವಿ ಅದಕ್ಕೆಲ್ಲ ಪೇಮೆಂಟ್ ಅನ್ನ ನಾವು ಡಾಲರಲ್ಲೇ ಕೊಡಬೇಕು. ಹಾಗಾಗಿ ಮುಖ್ಯವಾಗಿ ಮೋದಿ ಅವರು ನಿನ್ನೆ ಹೈದರಾಬಾದಲ್ಲಿ ಅವರ ಭಾಷಣದಲ್ಲಿ ಏನು ಕರೆ ಕೊಟ್ಟಿದ್ದಾರೆ ಅಂದ್ರೆ, ಚಿನ್ನದ ಬಳಕೆಯನ್ನ 1 ವರ್ಷಕ್ಕೆ ಮುಂದೂಡೋಣ, ಅದರಿಂದ ನಮ್ಮ ಆಮದು ಶುಲ್ಕ ಹಾಗೂ ಚಿನ್ನದ ಖರೀದಿಗೆ ನಾವೇನು ಕೊಡುವಂತಹ ಇಂಪೋರ್ಟ್ ಬಿಲ್ ಇದೆ ಅದು ಕಡಿಮೆ ಆಗುತ್ತೆ. ಜೊತೆಗೆ ಕಚ್ಚಾ ತೈಲವನ್ನ ಮಿತವಾಗಿ ಬಳಸೋಣ, ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗಳನ್ನು ಉಪಯೋಗಿಸೋಣ, ಅದರಿಂದ ಖಂಡಿತವಾಗ್ಲೂ ಕಚ್ಚಾ ತೈಲದ ಹೊರೆ ಏನಿದೆ ಅದು ಇಂಪೋರ್ಟ್ ಬಿಲ್ ಮೇಲೆ ಕಡಿಮೆ ಆದರೆ, ಜೊತೆಗೆ ಏನು ಫಾರಿನ್ ಟ್ರಾವೆಲ್ ಅಥವಾ ವಿದೇಶಿ ನಾವು ದುಂಡು ವೆಚ್ಚ ಮಾಡಿಕೊಂಡು ಏನು ಪ್ರಯಾಣ ಮಾಡ್ತೀವಿ ಅದಕ್ಕೂ ಕೂಡ ಡಾಲರಲ್ಲೇ ನಾವು ಪೇಮೆಂಟ್ ಮಾಡಬೇಕಾಗತ್ತೆ. ಹಾಗಾಗಿ ಫಾರಿನ್ ಟೂರ್ ಮಾಡೋ ಬದಲು ಭಾರತ ದೇಶದಲ್ಲೇ ನಿಮಗೆ ಅನೇಕ ಜಾಗಗಳಿದೆ, ನೀವು ಇಲ್ಲಿ ಪ್ರಯಾಣ ಮಾಡಿ. ಯಾಕಂದ್ರೆ ನಾವು ಭಾರತ ದೇಶದಲ್ಲಿ ಟೂರ್ ಮಾಡಿದಾಗ ಪೇಮೆಂಟನ್ನು ನಾವು ರೂಪಾಯಲ್ಲಿ ಕೊಡ್ತೀವಿ. ಅದೇ ನೀವು ವಿದೇಶ ಪ್ರಯಾಣ ಮಾಡಿದಾಗ ಖಂಡಿತ ಡಾಲರ್ಗಳಲ್ಲಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಹಾಗಾಗಿ ರೂಪಾಯಿನ ಮೌಲ್ಯದ ಈ ಹೊಡೆತ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಮುಖ್ಯವಾಗಿ ಕಚ್ಚಾ ತೈಲದ ಮಿತವಾದ ಬಳಕೆ ಆಗಿರ್ಬೋದು, ಹಾಗೂ ಚಿನ್ನದ ಖರೀದಿಯನ್ನು ಇನ್ನೊಂದು ವರ್ಷಕ್ಕೆ ಮುಂದೂಡಿ ಅಂತ ಆಗಿರ್ಬೋದು, ಹಾಗೂ ಫಾರಿನ್ ಟ್ರಾವೆಲ್ಗಳನ್ನು ಖಂಡಿತ ಕಡಿಮೆ ಮಾಡಿ ನಿಮ್ಮ ಟೂರ್ ಟ್ರಾವೆಲನ್ನು ವಿತ್ ಇನ್ ಇಂಡಿಯಾ ಮಾಡೋದ್ರಿಂದ ಡಾಲರಿನ ಮೌಲ್ಯದ ಮೇಲೆ ಏನು ಆ ರೂಪಿ ಮೇಲೆ ಪ್ರೆಷರ್ ಬೀಳ್ತಿದೆ ಅದು ಆಗೋದಿಲ್ಲ ಅಂತ ಮುಖ್ಯವಾಗಿ 3 ಅಂಶಗಳನ್ನು ನಿನ್ನೆ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಈಗ ರುದ್ರಮೂರ್ತಿ ಅವರು, ಈಗ ಭಾರತೀಯರ ಭಾವನಾತ್ಮಕ ಹೂಡಿಕೆ ಅಂತಂದ್ರೆ ಅದು ಚಿನ್ನ ಖರೀದಿ ಮಾಡೋದು. ಈಗ ಪ್ರಧಾನಿ ಮೋದಿ ಅವರು ಹೇಳಿದ ಹಾಗೆ 1 ವರ್ಷ ಚಿನ್ನ ಖರೀದಿ ಬೇಡ ಅಂತ, ಇದರಿಂದ ನಿಜಕ್ಕೂ ಭಾರತದ ಆರ್ಥಿಕತೆಗೆ ಲಾಭ ಆಗತ್ತಾ? ಖಂಡಿತವಾಗ್ಲೂ ನೋಡಿ, ಕಳೆದ ವರ್ಷ ಅಂದರೆ 2025-2026ನೇ ವರ್ಷದಲ್ಲಿ ಹತ್ತತ್ರ 6,000 ಕೋಟಿ ರೂಪಾಯಿಗಳ ಚಿನ್ನದ ಆಮದುವನ್ನು ನಾವು ಮಾಡಿದ್ದೀವಿ. ಹತ್ತತ್ರ 7,000 ಕೋಟಿ ಅಂತಲೇ ನಾನು ಹೇಳ್ತೀನಿ. ಯಾಕೆ ಅಂದರೆ ಈ ಗೋಲ್ಡ್ ಇಂಪೋರ್ಟ್ ಏನಿದೆ, ನಾವು ಬೇರೆ ದೇಶಗಳಿಂದ ಚಿನ್ನವನ್ನು ಆಮದು ಮಾಡ್ಕೊಳ್ಳುವಾಗ ಪೇಮೆಂಟನ್ನು ಖಂಡಿತ ನೀವು ಡಾಲರಲ್ಲೇ ಮಾಡಬೇಕಾಗತ್ತೆ. ಹತ್ತತ್ರ $72 ಬಿಲಿಯನ್ ಅಂದರೆ 7,000 ಕೋಟಿ ರೂಪಾಯಿಗಳನ್ನು ನಾವು ಡಾಲರ್ಗಳಲ್ಲಿ ಪೇಮೆಂಟನ್ನು ಮಾಡಿ ಚಿನ್ನವನ್ನು ಆಮದು ಮಾಡ್ಕೊಂಡಿದ್ದೀವಿ. ಇದನ್ನು ಖಂಡಿತ ಕಡಿಮೆ ಮಾಡಿದಷ್ಟು ಕೂಡ ಮೋದಿಯಲ್ಲೂ ಕೂಡ ನೀವು ಉಪವಾಸ ಇರಿ, ಊಟವನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ಇಲ್ಲ. ಈ ಯುದ್ಧ ಏನು ಮಾಡಿದರೆ ಅದು ಟ್ರಂಪು, ಇರಾನು, ಇಸ್ರೇಲ್ ನಡುವೆ ಏನು ನಡೀತಾ ಇದೆ ಇವಾಗ, ಈ ಯುದ್ಧದಿಂದ ಖಂಡಿತವಾಗ್ಲೂ ನಮಗೆ ರೂಪಾಯಿನ ಮೌಲ್ಯದ ಮೇಲೆ ಹೊಡೆತ ಬೀಳ್ತಾ ಇದೆ. ಹಾಗಾಗಿ ಮೋದಿ ಅವರು ಚಿನ್ನದ ಖರೀದಿಯನ್ನು ಅಟ್ಲೀಸ್ಟ್ 1 ವರ್ಷಕ್ಕೋಸ್ಕರ ಮುಂದೂಡಿ ಕಚ್ಚಾ ತೈಲದ ಬಳಕೆಯನ್ನು ಮಿತವಾಗಿ ಮಾಡಿ ಬೇರೆ ಆಲ್ಟರ್ನೇಟಿವ್ ಫ್ಯೂಯಲ್ ಯೂಸಸ್ ಏನಿದೆ, ಅದು ಸೋಲಾರ್ ಆಗಿರ್ಬೋದು, ಗ್ರೀನ್ ಹೈಡ್ರೋಜನ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಾಗಿರ್ಬೋದು, ಅದರ ಜೊತೆಗೆ ಎಲ್ಲೆಲ್ಲಿ ಸಾಧ್ಯವೋ ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ಗಳನ್ನು ಬಳಕೆ ಮಾಡಿ, ಹಾಗೂ ಈ ವಿದೇಶಿ ಟೂರ್ಸ್ಗಳನ್ನು, ಫಾರಿನ್ ಟ್ರಿಪ್ಗಳನ್ನು ಏನು ಮಾಡ್ತೀರಾ ಅದನ್ನು ಕಡಿಮೆ ಮಾಡಿ. ಇದೆಲ್ಲ ಮಾಡುವ ಮುಖಾಂತರ ಏನಾಗುತ್ತೆ ಅಂದರೆ ರೂಪಾಯಿನ ಮೌಲ್ಯ ಏನು ಕುಸಿತವನ್ನು ಕಾಣ್ತಾ ಬರ್ತಾ ಇದೆ, $1 ಈಗೇನು 95 ರೂಪಾಯಿ ಇದೆ, ಅದು ಖಂಡಿತವಾಗ್ಲೂ ಆ ಕುಸಿತಕ್ಕೆ ನಿಲ್ಲೋದಕ್ಕೋಸ್ಕರ ಈ ಮೆಷರ್ಸ್ಗಳು ಕಾರಣ ಆಗುತ್ತೆ. ಜೊತೆಗೆ ಈಗೇನು ಆಲ್ರೆಡಿ ಆ ವೆಸ್ಟ್ ಏಷ್ಯಾ ಯುದ್ಧ ನಡೀತಾ ಇದೆ, ಇದರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳಲ್ಲಿ 100% ಏರಿಕೆ ಆಗಿದೆ. $60 ಪ್ರತಿ ಬ್ಯಾರೆಲ್ಗಿದ್ದಂತಹ ಕಚ್ಚಾ ತೈಲದ ಬೆಲೆಗಳು ಈಗ $100-120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಹೋಗಿದೆ. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳು ಭಾರಿ ಪ್ರಮಾಣದ ಏರಿಕೆ ಕಂಡಿರೋದ್ರಿಂದ ಈಗ ಇಂಥ ಮೆಷರ್ಸ್ಗಳು, ಮಿತವಾಗಿ ನಾವು ಕಚ್ಚಾ ತೈಲವನ್ನು ಬಳಕೆ ಮಾಡೋದು, ಇದೆಲ್ಲ ವೆರಿ ಇಂಪಾರ್ಟೆಂಟು. ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಏನು ಚೇತರಿಕೆಯನ್ನು ಕಾಣೋದಕ್ಕೆ ಬೇಕಾಗುವಂತಹ ಮೆಷರ್ಸ್ಗಳನ್ನು ಖಂಡಿತವಾಗ್ಲೂ ಮೋದಿ ಅವರು ನೆನ್ನೆ ಕೊಟ್ಟಿದ್ದಾರೆ. ಎಸ್, ಹಾಗಾದ್ರೆ ಈಗ ಇಂಧನ ಆಮದು ಕಡಿಮೆ ಆದ್ರೆ ರೂಪಾಯಿ ಮೌಲ್ಯ ಬಲಗೊಳ್ಳುತ್ತೆ ಅಂತ ಹೇಳ್ತೀರಿ. ಇದರ ಜೊತೆಗೆ ತಾವು ಪ್ರತಿ ಬಾರಿಯೂ ಕೂಡ ಒಂದು ವಿಚಾರವನ್ನ ಹೇಳ್ತೀರಿ ರುದ್ರಮೂರ್ತಿ ಅವರೇ, ಆರ್ಥಿಕ ಶಿಸ್ತು, ಕಡಿಮೆ ಖರ್ಚು, ಹೂಡಿಕೆ ಹೆಚ್ಚು ಅನ್ನೋದರ ಬಗ್ಗೆ ತಾವು ಹೇಳ್ತಾ ಇರ್ತೀರಿ. ಈ ಸಂದರ್ಭದಲ್ಲಿ ಅದು ಎಷ್ಟು ಮುಖ್ಯ ಆಗುತ್ತೆ?
ನೋಡಿ, ಇಂಥ ಸಂದರ್ಭದಲ್ಲಿ ನೀವು ಮೋದಿಯವರ ಮಾತು ಕೇಳೋದ್ರಿಂದ ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ವೃದ್ಧಿ ಆಗುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ಈಗ ಉದಾಹರಣೆಗೆ ಮೆಟ್ರೋ ಬಳಸೋದಾಗಿರ್ಬೋದು, ಅಥವಾ ನಾವು ಬಸ್ ಮುಖಾಂತರ ಹೋಗೋದಾಗಿರ್ಬೋದು, ಆಮೇಲೆ ರೈಲ್ ಬಳಸೋದಾಗಿರ್ಬೋದು, ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ಗಳನ್ನು ನೀವು ಬಳಕೆ ಮಾಡೋದ್ರಿಂದ ನಿಮ್ಮ ಜೋಬಿನ ಮೇಲೆ ಹೊರೆನೂ ಕೂಡ ಕಡಿಮೆ ಆಗುತ್ತೆ, ಹಾಗೂ ದೇಶಕ್ಕೆ ಕಚ್ಚಾ ತೈಲದ ಆಮದು ಕಡಿಮೆ ಆಗುತ್ತೆ. ನಾವು ಮಾಡುವಂಥ ಆಮದು ಏನಿದೆ ಅದರಲ್ಲಿ 30% ಇಂಪೋರ್ಟ್ ಬರೀ ಕಚ್ಚಾ ತೈಲ ಆಗ್ತಾ ಇದೆ. ಹಾಗಾಗಿ ನಾವು ಕಚ್ಚಾ ತೈಲದ ಬಳಕೆಯನ್ನು ಕಡಿಮೆ ಮಾಡೋಣ, ಮಿತವಾಗಿ ಮಾಡೋಣ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ಗಳನ್ನು ಬಳಸೋಣ. ಇದರ ಜೊತೆಗೆ ನಾವು ಖಂಡಿತವಾಗ್ಲೂ ಚಿನ್ನದ ಖರೀದಿಯನ್ನು ಇನ್ನೊಂದು ವರ್ಷಕ್ಕೆ ಮುಂದೂಡೋಣ. ಯಾಕಂದರೆ ಈ ಯುದ್ಧ ಇನ್ನೊಂದು ವರ್ಷ, 2 ವರ್ಷ, 3 ವರ್ಷ ನಡೀದೇ ಇರ್ಬೋದು. ಹಾಗೂ ಕಚ್ಚಾ ತೈಲದ ಖರೀದಿಯನ್ನ ನಾವು ಕಡಿಮೆ ಮಾಡೋದ್ರಿಂದ ಇಂಪೋರ್ಟ್ ಬಿಲ್ಲಲ್ಲಿ ಹತ್ತತ್ರ 16,000 ಕೋಟಿ ರೂಪಾಯಿಗಳ ಉಳಿತಾಯ ಆಗುತ್ತೆ. ಚಿನ್ನದ ಖರೀದಿಯನ್ನು ಒಂದು ವರ್ಷಕ್ಕೆ ಮುಂದೂಡೋದ್ರಿಂದ ನಮ್ಗೆ ಹತ್ತತ್ರ 7,000 ಕೋಟಿ ರೂಪಾಯಿಗಳು ಖಂಡಿತವಾಗ್ಲೂ ಕಚ್ಚಾ ತೈಲ ಹಾಗೂ ಚಿನ್ನದ ಬಳಕೆ ಕಡಿಮೆ ಮಾಡೋದ್ರಿಂದ ನಮಗೆ ಒಟ್ಟಾರೆ ಚಿನ್ನದ ಬದಲಾಗಿ ಯಾವುದರ ಮೇಲೆ ಹೂಡಿಕೆ ಮಾಡಬಹುದು ಸಾಮಾನ್ಯ ಜನ? ನೋಡಿ, ಬ್ಯಾಂಕ್ ಡೆಪಾಸಿಟ್ ಇದೆ, ಪೋಸ್ಟ್ ಆಫೀಸ್ ಡೆಪಾಸಿಟ್ ಇದೆ, ಅಥವಾ ನೀವು ಶೇರ್ಸ್ ಇದೆ, ಮ್ಯೂಚುವಲ್ ಫಂಡ್ಗಳಿದೆ, ಇನ್ಶೂರೆನ್ಸ್ ಇದೆ. ಈ ತರ ಬೇರೆ ಕಡೆ ವಿಂಗಡಣೆ ಮಾಡಿ ಹೂಡಿಕೆ ಮಾಡಿ. ಇದರಿಂದ ಲಾಭಾಂಶವೂ ನಿಮಗೆ ಜಾಸ್ತಿ ಆಗುತ್ತೆ, ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗೋದಕ್ಕೆ ನೀವು ಕಾರಣರಾಗ್ತೀರಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ರುದ್ರಮೂರ್ತಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.